ಹೇಗೆ ನಡೆಯಿತು? ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತು. ಇದು ನಮ್ಮದು 25ನೇ ವರ್ಷದ ಬೆಳ್ಳಿ ಹಬ್ಬ ಅಂತ ಹೇಳ್ತಾರೆ, ಸಿಲ್ವರ್ ಜೂಬ್ಲಿ. ಈ ಒಂದು ದಿನಕ್ಕಾಗಿ 25 ವರ್ಷ ಕಾಯಬೇಕಾಯಿತು. ಮತ್ತು ಇನ್ನೊಂದು ಗೋಲ್ಡನ್ ಜೂಬ್ಲಿ ಅಂತೇಳಿ 50 ವರ್ಷ, ಇನ್ನೊಂದು 25 ವರ್ಷ ಕಾಯಬೇಕು. ಇದೊಂದು ಬಂಟರ ಯಾನೆ ನಾಡೋರ ಸಂಘ ಅಂತೇಳಿ ನಮ್ಮ ಮಂಗಳೂರಲ್ಲಿ ಮೇನ್ ಸ್ಟಾರ್ಟ್ ಆದದ್ದು. ಇದು ಬಂಟರ ಸಂಘ. ನಮ್ಮ ಬಂಟ್ಸ್ ಶೆಟ್ಟಿಗರ ಬಂಟ್ಸ್ ಅಂತೇಳಿ ಒಂದು ಕಮ್ಯುನಿಟಿ ಇದೆ. ಆ ಸಂಘದ ಇದೊಂದು ಉತ್ಸವ. ಇದು ಈ ಒಂದು ಸಂಘ ಸಂಸ್ಥೆ ಚೆನ್ನಾಗಿರ್ಬೇಕಂತೇಳಿದರೆ ಸಂಘದಲ್ಲಿದ್ದವರೆಲ್ಲ ಚೆನ್ನಾಗಿ ದುಡಿಬೇಕು. ನಮ್ಮ ಈ ಸಂಸ್ಥೆಗಾಗಿ ದುಡಿಬೇಕು. ಇದರಲ್ಲಿ ಇದ್ದವರಿಗೆ ನಾವು ಸಹಾಯ ಮಾಡಬೇಕು. ಯಾಕಂದರೆ ಬಂಟ್ಸ್ ಅನ್ನೋದು ಒಂದು ತುಂಬ ಬೆಳೆದ ಸಂಘ, ಇದು ಸಂಸ್ಥೆ. ಇದರಲ್ಲಿ ಈ ಸಮಾಜದಲ್ಲಿ ಎಲ್ಲ ಕಮ್ಯುನಿಟಿಯವರಿದ್ದಾರೆ. ನೀವು ಯಾವ ಇದರಲ್ಲೇ ಹೋಗಿ ನೋಡಿ, ಹುದ್ದೆಯಲ್ಲಿ ನೋಡಿ, ಗೌರ್ಮೆಂಟ್ ಸರ್ವೆಂಟ್ ಆಗಲಿ, ನಿಮ್ಮ ಬಿಸ್ನೆಸ್ಸಲ್ಲಾಗಲಿ, ಡಾಕ್ಟ್ರ್ ಆಗಲಿ, IAS IPS ಎಲ್ಲದರಲ್ಲಿ ಹೀಗಿದ್ದಾರೆ. ಇದರಲ್ಲಿ ಪಾಪದವರಿದ್ದಾರೆ. ಆದರೆ ನಾನು ಕೆಲವೊಂದು ಸಂಘ ಸಂಸ್ಥೆಯಲ್ಲಿ ನೋಡಿದ್ದೇನೆ, ಪಾಪದವರಿಗೆ ಬೆಳೆಸುವ ಇದು ಭಾಳ ಕಮ್ಮಿ. ಆದರೆ ಈ ನಮ್ಮ ಕಮ್ಯುನಿಟಿಯಲ್ಲಿ ಪಾಪದವರಿಗೆ ಎಜುಕೇಷನ್ಗಾಗಲಿ ಇದು ಒಂದು ಇದಕ್ಕೆ ಔಷಧಿ ಅಂದರೆ ಏನೊಂದು ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಅದಾಗಲಿ, ಒಂದು ಮಳೆ ಇದು ಎಂಥದ್ದು ಅವರ ತೊಂದರೆಗಳಿಗೆ ಯಾವುದಕ್ಕೆ ಆಗಲಿ ಕಮ್ಯುನಿಟಿ ಸಾಥ್ ಕೊಡ್ತಾರೆ, ಜೊತೆ ಆಗ್ತಾರೆ. ಅಂದರೆ ಇವತ್ತಿನ ಒಂದು ಫಂಕ್ಷನು ನನ್ನ ಲೆಕ್ಕದಲ್ಲಿ ಬೇರೆಯವರಿಗೆ ಒಂದು ದಾರಿ ದೀಪ ಅಂತ ಹೇಳ್ತಾರಲ್ಲ, ಆ ಮಾರ್ಗದರ್ಶನನೂ ಆಗಲಿಕ್ಕೆ ಸಾಧ್ಯ ಇದೆ. ಅಂದರೆ ನಮ್ಮ ಕಮ್ಯುನಿಟಿ ಒಳಗೆ ಬೇರೆ ಕಮ್ಯುನಿಟಿಯನ್ನು ನಾವು ಈ ಫಂಕ್ಷನ್ ಮಾಡುವಾಗ 1-2 ಜನ ಕರಿಬೇಕು. ಕೂಡಿಸಿದಾಗ ಬೇರೆ ಕಮ್ಯುನಿಟಿ ಅವ್ರಿಗೆ ಇದಾಗ್ತದೆ. ಇದೇ ರೀತಿ ನಮ್ಮದು ಕೆಲವೊಂದು ಕಮ್ಯುನಿಟಿಗಳಿದ್ದಾವೆ. ನೀವು ಮುಸ್ಲಿಂ ಕಮ್ಯುನಿಟಿ ಏನೇ ಆದರೂ ಅವರು ಒಟ್ಟಿಗಿರ್ತಾರೆ. ಇನ್ನೊಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರದ್ದು ಸಹ ನೋಡಿ ಒಟ್ಟಿರ್ತಾರೆ. ಆದರೆ ನಮ್ಮ ಹಿಂದೂ ಸಮಾಜದಲ್ಲಿ ಒಟ್ಟಾಗೋದು ಭಾಳ ಕಮ್ಮಿ. ಆದ್ದರಿಂದ ಇಂಥ ಸಂಘ ಸಂಸ್ಥೆಗಳಲ್ಲಿ ಪ್ರತಿ ಒಂದು ವರ್ಷಕ್ಕೆ ಒಂದು 3-4 ಫಂಕ್ಷನ್ ಮಾಡ್ತಾಯಿದ್ರೆ ನೀವು ಬೇರೆ ಬೇರೆ ಕಡೆಯಲ್ಲಿ ಇದ್ದವರೆಲ್ಲ ನೀವು ಒಟ್ಟಾಗ್ತೀರಿ, ಒಂದಾಗ್ತೀರಿ, ಒಬ್ಬರನ್ನೊಬ್ಬನ ಅರಿತುಕೊಳ್ತೀರಿ, ಒಬ್ರಿಗೊಬ್ಬರು ಗೊತ್ತಿರ್ತಾರೆ, ಒಬ್ರಿಗೊಬ್ರು ಸಹಾಯ ಮಾಡಲಿಕ್ಕೆ. ಆದ್ದರಿಂದ ನಮ್ಮ ಹಿಂದೂ ಸಮಾಜದಲ್ಲಿ ಎಷ್ಟೋ ಕಮ್ಯುನಿಟಿಗಳಿದ್ದಾವೆ. ಅವರೆಲ್ಲ ಸೇರಿ ಎಲ್ಲ ಕಮಿಟಿಗಳು ಪ್ರತಿ ಒಂದು ಫಂಕ್ಷನ್ನು ವರ್ಷಕ್ಕೆ 3-4-5 ಫಂಕ್ಷನ್ ಮಾಡಬೇಕು. ಆದರೆ ಹಿಂದೂ ಅಂತ ಹೇಳಿದಾಗ ನಾವೆಲ್ಲ ಒಟ್ಟಾಗಬೇಕು. ಸಮಾಜ, ಪಂಗಡ, ಪಂಕ್ತಿ ಎಲ್ಲ ಇಟ್ಕೊಳ್ಬೇಕು. ಆದರೆ ಹಿಂದೂ ಸಮಾಜ ಅಂತ ಬಂದಾಗ, ಹಿಂದೂ ಅಂತ ಹೇಳಿದಾಗ ನಾವು ಯಾವ ಜಾತಿ, ನಮ್ಮ ಧರ್ಮ, ನಮ್ಮ ಆ ಪಂಗಡ ಈ ಪಂಗಡ ಅಂತ ಹೇಳಿದರೆ ಒಟ್ಟಿಗಿರೋದನ್ನು ನಾವು ಕಲಿಬೇಕಂತೇಳಿ ನನ್ನ ಈ ಸಂಘದ ಸಿಲ್ವರ್ ಜೂಬ್ಲಿ ಒಂದು ಫಂಕ್ಷನಿಂದ ನಾನು ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಹಿಂದೂ ಧರ್ಮದ ಪಂಗಡಗಳಿಗೆ ಹೇಳಿಕೆ ಬಯಸಿರ್ತೇನೆ. ಧನ್ಯವಾದ. ಜನತೆಗೆ ಮತ್ತು ಗೋವಾದಲ್ಲಿ ಕನ್ನಡ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಪೂರ ಕರ್ನಾಟಕ ಜನರಿಗಿಲ್ಲೂ ಒಂದು 5-6 ಲಕ್ಷ ಜನ ಇದ್ದಾರೆ. ಅವರೆಲ್ಲರೂ ನಮ್ಮ ಇದರಲ್ಲೇ ಇದ್ದಾರೆ. ನಮ್ಮ ಹೆಸರು ಕೇಳಿದರೆ ಅವರು ಓಕೆ ಅಂತಾರೆ. ಯಾವುದಕ್ಕೂ ಅವರು ಇದೇ ಇಲ್ಲ. ಅವರಿಗೂ ನಾವು ಅಷ್ಟೇ ಚೆನ್ನಾಗಿ ಇದು ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿ ನಾವು ಬೇರೆ ಬಣ್ಸ್ ಅಂತ ಇದು ಮಾಡೋದಿಲ್ಲ. ಕನ್ನಡ ಬಣ್ಸ್ ಎಲ್ಲ ಒಟ್ಟೆ ಒಂದು ಥ್ಯಾಂಕ್ ಯು ಸರ್.